ಓಕೆನಾ? ಈಗ ಯಾರೂ ಇಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾವೆಲ್ಲ ಇದ್ದೀವಿ. ಆರಾಮಾಗಿ ಡ್ರೆಸ್ ಚೇಂಜ್ ಮಾಡ್ಕೊ, ಬಾಗ್ಲಾಕು, ಸರಿನಾ? ಅದಕ್ಕೆ ಜನನಿ ಹೋಗಿ ಇಷ್ಟೊತ್ತಾಯ್ತಲ್ಲ. ಅದಕ್ಕೆ ಅವ್ರದ್ದು ಶಾಸ್ತ್ರ ಸಂಪ್ರದಾಯ ಅಂತೆಲ್ಲ ಇರುತ್ತಲ್ಲ, ಬರ್ತಾಳೆ. ಆದ್ರೂ ಇಷ್ಟೊತ್ತಾ? ಸುಮತಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಮ್ಮ ಜನನಿ ಏನು ಒಬ್ಳೇ ಇದ್ದಾಳ ಅಲ್ಲಿ? ಆ ಮನೆ ಸೊಸೆಂದ್ರೆಲ್ಲ ಇದ್ದಾರೆ ತಾನೆ. ಏನು ಯೋಚನೆ ಮಾಡಬೇಡ, ಆರಾಮಾಗಿರ್ತಾಳೆ ಅಲ್ಲಿ. ಆದ್ರಣ್ಣ, ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ಅವ್ರಾಗವ್ರೆ ಬಂದು ನಮ್ಮ ಹತ್ರ ಮಾತಾಡ್ಸಿಲ್ಲ. ನಾವು ಜನ ಜೊತೆ ಬರ್ತೀವಿ ಅಂದ್ರೆ ಅದಕ್ಕೂ ಬೇಡ ಅಂತ ಹೇಳಿದ್ರು. ಇದ್ಯಾವ ಥರ ಶಾಸ್ತ್ರ ಅಣ್ಣ? ಅಣ್ಣ, ನೀವು ಹೋಗೊಂದ್ಸಲ ನೋಡ್ಕೊಂಡು ಬರ್ತೀರಾ? ನಾನು ಬೇಡಮ್ಮ, ಅಲ್ಲಿ ನಾನು ಹೋದ್ರೆ ಚೆನ್ನಾಗಿರಲ್ಲ. ಒಂದು ಕೆಲಸ ಮಾಡಿ, ನೀವು ಹೆಣ್ಮಕ್ಳು ಹೋಗಿ ನೋಡ್ಕೊಂಬನ್ನಿ. ಸರಿ. ಅದಕ್ಕೆ ಏಯ್, ನೀನೆಲ್ಲಿಗೆ? ಹೆಣ್ಮಕ್ಳು ಅಂದ್ರಲ್ಲ ಡ್ಯಾಡ್. ಅಮ್ಮ ತಾಯೇ, ಅವ್ರು ಹೋಗಿ ನೋಡ್ಕೊಂಡ್ ಬರ್ತಾರೆ, ನೀನು ಸುಮ್ಮನೆ ಕೂತ್ಕೊ. ನೀವು ಹೋಗಿ. ಬಾ. ಸರ ಹಾಕ್ತೀನಿ. ಸ್ವಲ್ಪ ಎಳಿತಿದೆ, ಇನ್ನೊಂಚೂರು ಲೂಸ್ ಮಾಡಿ. ಒಂದೇ ಒಂದು ನಿಮಿಷ. ಶಿವಮ್ಮ ನೋಡು, ಅವಳಿಗೆ ಹಾಕ್ತಿದಾರಲ್ಲ ಕಾಸಿನ ಸರ, ಅದು ನಮ್ಮಮ್ಮ ನನ್ನ ಮದ್ವೆಲಿ ಕೊಟ್ಟಿದ್ದು, ಜ್ಞಾಪಕ ಇದೆಯಾ? ಏನು? ಹೌದು ಹೌದು ಅಮ್ಮ, ಒಡವೆಗಳನ್ನೆಲ್ಲ ನಿನ್ ಮದ್ವೆಲಿ ಹಾಕೊಂಡಿದ್ದೆಯಲ್ಲ. ಅಲ್ಲ ಮಹೇಶ್ವರಿ, ಈ ಹುಡುಗಿಗೆ ಒಡವೆ ವಸ್ತ್ರ ಹಾಕೊಂಡ ಅಭ್ಯಾಸ ಇಲ್ವಾ? ಅಯ್ಯೋ, ಅವಳು ನಿಮ್ಮನೆಗೆ ಬಂದ್ಬಿಟ್ಟು ಅದು ಹೆಂಗ್ ಸಂಸಾರ ಮಾಡ್ತಾಳೋ ಏನ್ ಕತೆನೋ. ಸಾಕು ಸಾಕು, ನೀವು ನಿಲ್ಲಿ, ನಾನು ಹಾಕ್ತೀನಿ. ಅಲ್ಲ, ಇನ್ನೊಂದು ನಾವು ಹಾಕ್ತೀವಿ. ಇಂಥ ಹುಡುಗಿ ಈ ಮನೆ ಸೊಸೆಯಾಗಿ ಬರ್ಬೇಕಿತ್ತ? ಅಯ್ಯೋ, ಒಂದ್ ಹೆಸರು ಕೇಳಿದ್ರೇನೆ ಮುಖ ಸಿಂಡಿಸ್ತಾಳೆ. ಇನ್ನು ಇವಳು ಹೆಂಗ್ ಸಂಸಾರ ಮಾಡ್ತಾಳೋ ಏನೋ, ಆ ಪರಶಿವನೇ ಬಲ್ಲ. ಅಮ್ಮ, ಸೀರೆ ಚೆನ್ನಾಗಿದ್ಯಾ? ಏನೋ ನೀನು ಹೇಳ್ದೆ ಅಂತ ತಗೊಂಬಂದೆ. ಏ, ಬೀಗ್ರಿಗೆ ಹೇಳಿದ್ರೆ ಅದನ್ನ ತರೋ ಅಷ್ಟು ದುಡ್ಡು ಅವ್ರ ಹತ್ರ ಎಲ್ಲಿದೆ? ಅದಕ್ಕೆ ನಿನ್ಗೆ ಹೇಳಿದೆ. ಅವ್ರಿಗೆ ತಗೊಂಡ್ಬಾ ಅಂತ ಹೇಳಿದಿದ್ರೆ ಎಂಥದೋ ಕಾಂಜಿ ಪಿಂಜಿ ತಂದು ಹಾಕ್ತಾ ಇದ್ರು. ಅದಕ್ಕೆ ನೀನು ಹೋಗಿ ಅಚ್ಚುಕಟ್ಟಾಗಿರೋ ಸೀರೆ ತಗೊಂಬಾ ಅಂತ ಹೇಳಿದ್ದು. ನಿನಗೆ ಗೊತ್ತಲ್ವಾ, ನಿಶ್ಚಿತಾರ್ಥಕ್ಕೂ ನಾವೇ ಸೀರೆ ಕೊಡಿಸಿದ್ದು. ಏನು, ಈ ಸೀರೆ ಎಲ್ಲ ನೀನೇ ಕೊಡ್ತಿದ್ದ? ಅಲ್ಲ ಕಣಕ್ಕ, ಆಗ್ಲೇ ಮಹೇಶ್ವರಿ ಅಕ್ಕ ಹೇಳಿಲ್ವಾ ಏನು ಇಲ್ದೇ ಇರೋ ಮನೆಯಿಂದ ಎಂಟತ್ತಾ ಇದ್ದೀನಿ ಅಂತ? ಅಯ್ಯೋ, ಆ ಹುಡುಗಿಗೆ ಅದು ಎಷ್ಟು ಒಡವೆಗಳು ಹಾಕ್ತಾ ಇದ್ದಾರೆ. ಅವಳು ಅದೆಷ್ಟು ಅದೃಷ್ಟ ಮಾಡಿದ್ಲು ಏನೋ. ನಮ್ಮ ಮಹೇಶ್ವರಿ ಮನೇಲಿರೋ ಒಡವೆಗಳೆಲ್ಲ ಅವಳ ಮೇಲೆ ಹೇರಿದ್ರು ಮುಗಿತಾನೆ ಇಲ್ಲ. ಮಹೇಶ್ವರಿ, ಎಷ್ಟು ವಿಶಾಲ ನಿನ್ ಹೃದಯ. ನೋಡ್ರಮ್ಮ, ಹುಡುಗಿ ಯಾರ ಮನೇಲಾದ್ರೂ ಹುಟ್ಟಿರ್ಲಿ, ಹೇಗಾದ್ರೂ ಬೆಳೆದಿರ್ಲಿ, ನಮ್ಮ ಮನೆ ಸೊಸೆ ಆಗಿ ಬರಬೇಕು ಅಂದರೆ ರಾಣಿ ರಾಣಿ ಥರ ಇರಬೇಕು. ಆಗಲೇ ನಮ್ಮ ಮನೆತನದ ಗೌರವಕ್ಕೆ ತಕ್ಕ ಹಾಗಿರೋದು ಅಲ್ವಾ? ಮತ್ತೆ ನಮ್ಮ ಮಹೇಶ್ವರಿ ಅಕ್ಕ ಅಂದ್ರೆ ಸುಮ್ಮನೆನಾ? ಅಲ್ಲ ಮಹೇಶ್ವರಿ, ಆ ಥರ ಹಾಕೊಂಡು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅವಳು ನೋಡು, ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿಲ್ಲ ಆ ಮೂರ್ತಿಗೆ. ಸರಿಯಾಗಿ ಹೇಳಿದ್ರಿ. ನಮ್ಮ ಅಕ್ಕ ಮುಂದ್ ಮುಖ ಲಕ್ಷಣನೇ ಹಾಗೆ. ಅವ್ರು ಏನ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾರೆ. ಬಂಗಾರ ನಮ್ಮ ಅತ್ತೆ. ಮತ್ತೆ ನೀನು ನಮ್ಮನೆ ಮಹಾಲಕ್ಷ್ಮಿ ಅಮ್ಮ. ಬಿಡು ಬಿಡು ಸಾಕು. ಹೌದು, ಎಲ್ಲಿದ್ದೆ ಇಷ್ಟೊತ್ತು? ಕೆಳಗಡೆ ಕೆಲಸ ಇತ್ತು ಅತ್ಕಮ್ಮ. ಆಯ್ತು, ಬಾ ಕೂತ್ಕೋ ಬಾ. ಇರ್ಲಿ ಬಿಡಿ ಅತ್ಕಮ್ಮ. ಬಾರಮ್ಮ ಕೂತ್ಕೋ. ಸ್ವಲ್ಪ ನೀನು ಮುಂದೋಗಮ್ಮ.
ಬಾ ಕೂತ್ಕೋ ಬಾ ಕೂತ್ಕೋ ಇಲ್ಲೇ ಕೂತ್ಕೋ ಆ ಒಡವೆ ಎಲ್ಲ ಯಾರ್ದು ಗೊತ್ತಾ? ಇನ್ಯಾರ್ದು ನಮ್ಮ ಅಕ್ಕ ಮುಂದಲ್ವಾ? ಆ ರೂಮಲ್ಲಿ ಏನಾದ್ರು ಇರ್ಬೋದಾ? ಅಲ್ಲಿ ಬನ್ನಿ ನೋಡೋಣ. ಅಲ್ಲಿ ಹೋಗಿ ನೋಡೋಣ ಬಾ ಅತ್ತೆ.